ಎಲ್ಲರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋ ಮಾಡಿ ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಕೇಳ್ತಾ ಬನ್ನಿ. ಇವತ್ತು ನಾನು ಓಂ ಶಕ್ತಿ ಮಾಲೆನ ಹಾಕ್ಸ್ಕೊತಾ ಇದ್ದೀನಿ. ನಾವು 3 ದಿನಕ್ಕೆ ಅಂತ ಮಾಲೆ ಹಾಕ್ಸಿದ್ದೋ, ಹಂಗಾಗಿ ಅವತ್ತೇ ಈರುಮುಡಿ ಕೊಡ್ತಾರೆ. ಈರುಮುಡಿ ಚೀಲನ ಅಲ್ಲೇ ಪೂಜೆ ಮಾಡಿ ಇಟ್ಟು ಮತ್ತೆ ಎಲ್ರಿಗೂ ಹಿಂಬೆಣ್ಣು ದೃಷ್ಟಿ ತೆಗ್ದು ಹಿಂಬೆಣ್ಣು ಹೊಡಿತಾ ಇದ್ದಾರೆ. ರಾತ್ರಿ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದೋ, ಮತ್ತೆ ಮನೇಲಿ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೆ ದೇವಸ್ಥಾನದ ಹತ್ರ ಬಂದೋ. ಇಲ್ಲಿ ಎಲ್ಲರೂ ಕೂಡ ಪೂಜೆ ಮಾಡಿ ಅಮ್ಮನಿಗೆ ಕೈ ಮುಗ್ದು ಎಲ್ಲರೂ ಕೂಡ ಇಲ್ಲಿ ಇರುಮುಡಿ ಚೀಲನ ತಗೊಂಡು ಬಸ್ ಹತ್ರ ಬರ್ತಾಯಿದ್ದಾರೆ. ಚಾಮರಾಜಪೇಟೆ ಒಂದು ಮನೆಯಲ್ಲಿ ಓಂ ಶಕ್ತಿ ಮಾಲೆನ ಹಾಕ್ತಾರೆ. ಅವರು ಅಮ್ಮನಿಗೆ ಅಂತ ಒಂದು ಮನೆನ ಬಿಟ್ಕೊಂಡಿದ್ದಾರೆ. ಬರೋರಿಗೆಲ್ರಿಗೂ ಕೂಡ ಡಿಸೆಂಬರು ಜನವರಿ ಈ 2 ತಿಂಗಳಲ್ಲೂ ಕೂಡ ಮಾಲೆನ ಹಾಕ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಸೇಫ್ಟಿಯಾಗಿ ಕರ್ಕೊಂಬಂದುಬಿಡ್ತಾರೆ. ತುಂಬ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಮಾಡಿಸ್ತಾರೆ. ಹಂಗಾಗಿ ಇದು ನಾನು 3ನೇ ವರ್ಷ ಓಂ ಶಕ್ತಿಗೆ ಹೋಗ್ತಾ ಇರೋದು. ಇವತ್ತು ಬಂದು ಮೊದಲನೇ ಬ್ಯಾಚು ಹೋಗ್ತಾ ಇರೋರೆ 8 ಬಸ್ ಜನ ಹೋಗ್ತಾ ಇದ್ದಾರೆ. 400 ಜನ ಮಾಲೆ ಹಾಕ್ಸ್ಕೊಂಡಿದ್ದಾರೆ. ಒಂದು ಬಸ್ಗೆ 50 ಜನ ಆದ್ರೂ ಇಲ್ಲಿ 400 ಜನ ಹೋಗ್ತಾ ಇದ್ದೀವಿ. ಆದಷ್ಟು ವೀಡಿಯೋನ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ಬಸ್ಸಲ್ಲಿ ಕೂತಿರೋರು ಎಲ್ಲರೂ ಕೂಡ ತಿಂಡಿ ಕೊಟ್ಟಿದ್ದಾರೆ. ಅಮ್ಮನ ಹಾಡು ಕೂಡ ಹಾಡು ಡ್ಯಾನ್ಸು ಅಮ್ಮನ ಹೆಸರು ಹೇಳಿ ಅವ್ರು ಖುಷಿಯಿಂದ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇಲ್ಲಿ ದೊಡ್ಡವರು ಚಿಕ್ಕವರು ಅಂತ ಯಾವುದೇ ರೀತಿ ಭೇದ ಭಾವ ಇಲ್ಲ. ತುಂಬ ಚೆನ್ನಾಗಿ ಎಲ್ಲ ಹಾಡಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನಮಗಂತೂ ಡ್ಯಾನ್ಸ್ ಬರೋದಿಲ್ಲ. ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೇ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ. ಹಾಗೆ ನೋಡ್ತಾ ನಾವು ಕೂಡ ಎಂಜಾಯ್ ಮಾಡ್ತಾಯಿದ್ದೀವಿ. ನೀವು ಕೂಡ ಎಂಜಾಯ್ ಮಾಡಿ ಅಂತ ಕೇಳ್ತಾ ಇವರೆಲ್ಲ ಅಮ್ಮಂದಿರು ಕೂಡ ನಾನು ವೀಡಿಯೋ ಮಾಡ್ತಾ ಇರೋದು ನೋಡಿ ಕೇಳಿದ್ರು, ಏನಕ್ಕೆ ಈ ಥರ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ. ಅಮ್ಮ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದೆ. ಹಂಗಾದ್ರೆ ನಾವು ಬರ್ತೀವ ಅಂದರು. ನೀವು ಬರಬೇಕು ಅಂದ್ರೆ ಒಂದು ಡ್ಯಾನ್ಸ್ ಮಾಡಿ ಅಂದೆ. ನಮ್ಗೆ ಯಾರಿಗೂ ಡ್ಯಾನ್ಸ್ ಬರೋಲ್ಲ, ಹಂಗೆ ಏನಾದರೂ ಹೇಳ್ಕೊಡು ಅಂತಂದರು. ಸರಿ ಹಾಗಾದರೆ ನೀವು ಬರೀ ಬೇವಿನ ಸೊಪ್ಪು ಹಿಡ್ಕೊಂಡು ಬನ್ನಿ, ಅಮ್ಮನ ಮಂತ್ರ ಹೇಳಿ ಓಂ ಶಕ್ತಿ ಅಂತ ಹೇಳಿ ನೀವು ಬೇವಿನ ಸೊಪ್ಪು ಹಿಡ್ಕೊಂಡು ಬನ್ನಿ ಅಂತ ಹೇಳಿದೆ. ಅವ್ರು ಅದೇ ಥರ ಮಾಡ್ತಾಯಿದ್ದಾರೆ. ಅಂತೂ ಇಂತೂ ನಾವು ಕೂಡ ಶಿವಪ್ಪನ ದೇವಸ್ಥಾನದ ಹತ್ರ ಬಂದಾಯಿತು. ಶ್ರೀ ಮಂಜುನಾಥ ಸ್ವಾಮಿ ಸಿನಿಮಾ ಮಾಡಿದಾರಲ್ಲ ಆ ಸ್ಥಳ ಇದು. ಇದು ಬಂದು ಕೋಟಿಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ದೇವರಂತೂ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇಲ್ಲಿ ಹೊರಗಡೆ ಹಾಗೇನೆ ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೀನಿ. ಒಳಗಡೆ ಎಲ್ಲ ವಿಡಿಯೋ ಮಾಡಬೇಡಿ ಅಂದರು. ಹಾಗಾಗಿ ನಾನು ಹೊರಗಡೆನೇ ಸ್ವಲ್ಪ ಬೋರ್ಡ್ ಆದರೂ ವಿಡಿಯೋ ಮಾಡ್ತೀನಿ ಅಂತ ಮಾಡಿದೆ. ಹಾಗೇ ಕತ್ತಿ ಮುಚ್ಚಿ ಒಳಗಡೆನೂ ಕೂಡ ಸ್ವಲ್ಪ ದೇವರೆಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ದೇವ್ರಿಗೂ ಕೂಡ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಶಿವಪ್ಪನಿಗೆ ನೀರು ಹಾಕೋರು ಹಾಕ್ಬೋದು, ನಾವು ಕೂಡ ನೀರು ಹಾಕ್ತೋ. ಅಲ್ಲೆಲ್ಲ ಒಳಗಡೆ ಮುಗೀತು. ಇಲ್ಲಿ ಹೊರಗಡೆ ಬಂದ ಶಿವಪ್ಪನ ಮುಂದೆ ಹಾಗೇ ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಕೋಟಿಲಿಂಗೇಶ್ವರ ಅಂದರೆ ಕೋಟಿ ಲಿಂಗಗಳೇ ಇದೆ ಹಾಗಂತಾರೆ. ನಮಗಂತೂ ಅದು ಲೆಕ್ಕ ಮಾಡಿರೋದು ಗೊತ್ತಿಲ್ಲ. ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಕೋಟಿ ಲಿಂಗ ಇದೆ ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಖಂಡಿತ ಒಂದು ಕಮೆಂಟ್ ಹಾಕಿ. ಇಲ್ಲಿ ಯಾವ ಕಡೆ ನೋಡಿದ್ರು ಶಿವಲಿಂಗ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಹಾಗೇನೆ ದೇವ್ರ ದರ್ಶನ ಎಲ್ಲ ಆಯಿತು. ಹೊರಗಡೆ ಬಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗೋಣ ಅಂಥೇಳಿ ಕಾಮಾಕ್ಷಿ ಅವರು ನಮಗೆ ಕಾಫಿ ತಂದು ಕೊಡ್ತಾಯಿದ್ದಾರೆ. ಕಾಫಿ ಎಲ್ಲ ಆಯಿತು. ಮತ್ತೆ ಬಸ್ ಹತ್ತು. ಬಸ್ಸಲ್ಲೂ ಕೂಡ ತಿನ್ನೋದಕ್ಕೆ ಪ್ರತಿಯೊಬ್ಬರು ಒಂದೊಂದು ಐಟಮ್ ತಂದಿದ್ದಾರೆ. ಇವರು ನಮಗೆ ಚಕ್ಲಿ ಮುರುಕು ಕೊಡ್ತಾಯಿದ್ದಾರೆ. ಹಾಗೆ ಇಲ್ಲಿ ಚಿಕ್ಕ ತಿರುಪತಿ ದೇವಸ್ಥಾನ ಇದೆ ಬನ್ನಿ ಅಂಥೇಳಿ ಈ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾಯಿದ್ದಾರೆ. ಈ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಕಲ್ಯಾಣಿ ಕೊಳನೂ ಕೂಡ ಇದೆ. ಹಾಗೇನೆ ಸ್ವಲ್ಪ ಎಲ್ಲ ಮುಖ ತೊಳ್ಕೊಂಡು ನಾವು ಕೂಡ ಮೇಲ್ಗಡೆ ಹೋಗ್ತಾಯಿದ್ವಿ. ನಮ್ಮ ತಿರುಪತಿ ತಿಮ್ಮಪ್ಪನ ದರ್ಶನ ಆಯಿತು. ಅಲ್ಲಿಂದ ಬರ್ತಾ ಅವ್ರ ಪತ್ನಿ ಪದ್ಮಾವತಿ ದರ್ಶನನೂ ಮಾಡ್ಕೊಂಡು ಹೊರಗಡೆ ಬರ್ತಾಯಿದ್ವಿ.
ಹೆಣ್ಮಕ್ಳಿಗಂತೂ ಒಂದು ದೇವಸ್ಥಾನಕ್ಕೆ ಹೋಗಲಿ, ಒಂದು ಶಾಪಿಂಗ್ ಹೋಗಲಿ, ಒಂದು ಫ್ರೆಂಡ್ ಜೊತೆ ಎಲ್ಲಾರು ಹೋಗಲಿ, ಏನಾದರೂ ತಗೋಬೇಕು ಅನ್ನೋದೇ ಆಸೆ ಜಾಸ್ತಿ. ಇಲ್ಲಿ ನಾನು ಕೂಡ ಹಾಗೇ ಮಾಡಿದೆ. ಬಳೆ ಎಲ್ಲ ಬೇಡ, ನಾಳೆವರೆಗೂ ಒಡೆದೋಗುತ್ತೆ ಅಂತೇಳಿ ಇನ್ನು ಬೇರೆ ಐಟಮನ್ನು ತಗೊಂಡೆ. ಅಂತೂ ಇಂತೂ ರಾತ್ರಿ 12 ಗಂಟೆಗೆ ನಾವು ಬಂದು ಓಂ ಶಕ್ತಿ ದೇವಸ್ಥಾನದ ಹತ್ರ ಅಲ್ಲೇ ರೂಮ್ ಮಾಡಿದ್ರು. ರೂಮಲ್ಲೇ ಮಲಗ್ತು. ಬೆಳಗ್ಗೆ 3 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ನಾವೆಲ್ಲರೂ ಕೂಡ ರೆಡಿಯಾಗಿ ಹೊರಗಡೆ ಬಂದು ಇಲ್ಲಿ ಅಜ್ಜಿ ಒಬ್ಬರು ಹೂ ತಗೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ಬಂದ ದೇವಸ್ಥಾನದ ಮುಂಭಾಗಲಿಗೆ. ಇಲ್ಲಿ ಎಲ್ಲ ಹೋಗಿ ಅಮ್ಮನ ದೇವಸ್ಥಾನಕ್ಕೆ ಇರುಮುಡಿ ಕೊಟ್ಟು ಎಲ್ಲ ದರ್ಶನ ಮಾಡಿ ಹೊರಗಡೆ ಬಂದು. ಇಲ್ಲಿ ಅಮ್ಮಂದು ಒಂದು ಫೋಟೋ ಚಿತ್ರ ಇದೆ. ಇಲ್ಲಿ ನಿಂತ್ಕೊಂಡು ನಾವು ಫೋಟೋ ತೆಗೆಸ್ಬೋದು. ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲಲ್ಲ, ಹಾಗಾಗಿ ಹೊರಗಡೆ ನಾವು ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲ ಅಂಗಡಿ ಮಳಿಗೆ ಇಲ್ಲೇ ಇದೆ. ನಮಗೇನು ಬೇಕೋ ಎಲ್ಲ ಶಾಪಿಂಗ್ ಕೂಡ ಮಾಡ್ಬೋದು. ಇಲ್ಲಿ ಇಬ್ಬರು ಚಿಕ್ಕ ರಾಣಿಯರು ಸಿಕ್ಕಿದ್ರು. ಯೋಗ ರಾಣಿಯರು ಅಲ್ವಾ, ಹಾಗಾಗಿ ಇವ್ರನ್ನೂ ಕೂಡ ವೀಡಿಯೋ ಮಾಡ್ತಾಯಿದ್ದೀನಿ. ಆ ದೇವಸ್ಥಾನದಿಂದ ಇದೊಂದು ಕಿಲೋಮೀಟ್ರ್ ಆಗುತ್ತೆ. ಇಲ್ಲೂ ಕೂಡ ಅಮ್ಮ ಹುಟ್ಟಿರೋ ಸ್ಥಳ ಅಂಥೇಳಿ ಎಲ್ಲರೂ ಕೂಡ ದರ್ಶನ ಮಾಡ್ತಾಯಿದ್ದಾರೆ. ನಾವು ಕೂಡ ಬಂದು ದರ್ಶನ ಮಾಡಿದ್ವು. ಇಲ್ಲೇ ದೇವ್ರ ದರ್ಶನ ಮಾಡ್ದೋ. ದೇವ್ರ ದರ್ಶನ ಆದಮೇಲೆ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ಎಲ್ಲರೂ ಕೂಡ ಇಲ್ಲೇ ನಾಷ್ಟ ಮಾಡಿ ಕಾಫಿನೂ ಕೂಡ ತಗೊಂಡು ದೇವಸ್ಥಾನದಿಂದ ಬರ್ತಾ ಹಾಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗೋಣ, ಏನಾದರೂ ಮಕ್ಳಿಗೆ ಬೇಕಾದಂಥ ಬಳೆ ಇರ್ಬೋದು, ಸರ ಇರ್ಬೋದು ತಗೊಂಡು ಹೋಗೋಣ ಅಂಥೇಳಿ ಹಾಗೆ ನೋಡ್ಕೊಂಡು ತಗೋತಾ ಇದ್ದೀನಿ. ಇಲ್ಲಿ ಬಂದು ನಮ್ಮ ಕಾಮಾಕ್ಷಿಯರು ನಮ್ಗೆ ಹೇಳ್ತಾಯಿದ್ರು, ನಿಮ್ಗೆ ಎಲ್ಲೋದ್ರೂ ಬರೀ ತಗೊಳ್ಳೋದೆ, ಬನ್ನಿ ಸಾಕು, ಬೆಂಗಳೂರಲ್ಲಿ ತಗೊಳ್ಳಲ್ವಾ ಅಂತ ಹೇಳ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬಂದಿದ್ದೀವಲ್ವ, ಇದೊಂದು ನೆನಪಿರಲಿ ಅಂತೇಳಿ ನಾನು ದೇವ್ರದ್ದೆಲ್ಲ ಸ್ವಲ್ಪ ಸರಗಳನ್ನ ತಗೊಂಡೆ. ಇದಂತೂ ಪ್ಯಾಶ್ಲಿಕ್ ಹೂವು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಶಾಪಿಂಗ್ ಮುಗಿಸ್ಕೊಂಡು ರೂಮಿಗೆ ಬಂದ ಸ್ವಲ್ಪ ಹೊತ್ತು ಮಲಿಕೊಳ್ಳೋಣ ಬಸ್ ಬರೋವರೆಗೂ ಅಂತ. ಇವರೆಲ್ಲ ಆಟ ಆಡ್ತಾ ಇದ್ದಾರೆ ಹುಡುಗರು. ಇವ್ರ ಜೊತೆ ಮಾತಾಡ್ತಾ ಮಲಗ್ತಾ ಇದ್ದೆ. ಆಂಟಿನೂ ಕೂಡ ಅವ್ರ ಹಳೆ ಸ್ಟೋರಿನ ಸ್ಟಾರ್ಟ್ ಮಾಡಿದ್ರು. ನಂಗೆ ಅಡುಗೆ ಮಾಡಾಕ್ಬೇಕು ಅಂತ ಮಾಡ್ತಾರೆ. ನಾನು ನೋಡಿದ್ರೆ ಅಡುಗೆನೇ ಗೊತ್ತಿಲ್ಲ. ಆಮೇಲೆ ಮಕ್ಳು ಆಗೋದು ಆಮೇಲೆ ಕಲ್ತಿಯಲ್ಲನು. ಸತ್ತೋಗಾರ ಇದ್ರು ಅವ್ರ ಪಾಪ ಒಂದಿಸು ಕಾಟ ಕೊಟ್ಟಿಲ್ಲ ಕಣಿ ಪಾಪ. ಅಂತೂ ಇಂತೂ ಬಸ್ ಬಂದೇ ಬಿಡ್ತು. ನಾವೆಲ್ಲ ಲಗೇಜ್ ತಗೊಬಂದು ಸೀಟ್ ಇಟ್ಕೊಂಡು ಲಗೇಜ್ ಎಲ್ಲ ಸೇಫ್ಟಿಯಾಗಿ ಇಟ್ಕೊತಾ ಇದ್ದೀವಿ. ಇನ್ನು ಮನೆ ಹೋಗೋವರೆಗೂ ನಾವು ತಗೊಂಡಿರೋ ಐಟಮ್ ಎಲ್ಲ ಒಡಿ ಬರ್ತಲ್ವಾ. ಇಲ್ಲಿ ಹೊಸೂರ ಹತ್ರ ಬಂದು ಒಂದು ಹೋಟೆಲ್ಗೆ ಕರ್ಕೊಂಡೋದ್ರು. ಇವ್ರದ್ದೇ ಆರ್ಡ್ರ್ ಕೊಟ್ಟಿರ್ತಾರೆ, ಇಷ್ಟು ಜನ ಬರ್ತಾರೆ, ಇಷ್ಟು ಜನಕ್ಕೆ ಅಡುಗೆ ಊಟ ಅಂತ ಹೇಳಿರ್ತಾರೆ. ಎಲ್ರಿಗೂ ಕೂಡ ಇವರು ಮೇಲ್ಗಡೆ ಬಾಳೆ ಎಲೆ ಹಾಕಿ ಅನ್ನ ಸಾಂಬಾರು 2 ಪಲ್ಯ 1 ಹಪ್ಪಳ ಬಿಸಿ ಊಟ ತುಂಬಾ ಚೆನ್ನಾಗಿತ್ತು. ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿದೆ. ಊಟ ಆದಮೇಲೆ ಇನ್ನೇನು ಬಸ್ ಕತ್ತಿ ನಿದ್ದೆ ಮಾಡೋಣ ಅಂಥೇಳಿ ಬಸ್ಸಿಗೆ ಬಂದು. ಇಲ್ಲೂ ಕೂಡ ನಿದ್ದೆ ಮಾಡೋಕ್ಕೆ ಬಿಡ್ತಾಯಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಕಾಮಾಕ್ಷಿ ಅವ್ರಿಗೆ ಒಬ್ಬರಾದ್ಮೇಲೆ ಒಬ್ಬರು ತಿಂಡಿ ಕೊಡ್ತಾಯಿದ್ದಾರೆ. ನಾನು ಎದುರುಗಡೆ ಸೀಟಲ್ಲಿ ಕೂತ್ಕೊಂಡು ಏನೇನು ಕೊಡ್ತಾರೆ ಅಂತ ನೋಡಿ ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದೆಲ್ಲ ಮುಗೀತು. ಅಂತೂ ಇಂತೂ ಮನೆಗೆ ಬಂದು. ಅಂತೂ ರಾತ್ರಿ 10 ಗಂಟೆಗೆ ಮನೆಗೆ ಬಂದು ಮಾಲೆ ಬಿಚ್ಚಿ ದೇವ್ರ ಹತ್ರ ಮಾಡಿಬಿಟ್ಟು ಮಲಿಕೊಂಡು ಬೆಳಗ್ಗೆ ಎದ್ದು ಶುಕ್ರವಾರ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.